ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವೇನಾದರೂ ಹೊಸದಾಗಿ ಚಾನಲ್ ನೋಡ್ತೀರಿ ಕೂಡಲೇ ಸಬ್ಸ್ಕ್ರೈಬ್ ಆಗಿ ವಿಡಿಯೋಗೊಂದು ಕೊಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ರಾಜ್ಯದಲ್ಲಿ BPL ಪಡಿತರ ಚೀಟಿದಾರರಿಗೆ ಸರ್ಕಾರದಿಂದ ಹೊಸ ಕ್ರಮ. ನಕಲಿ ಕಾರ್ಡ್ಗಳಿಗೆ ಕಡಿವಾಣ ಹಾಕಲು ಸರ್ಕಾರ ಬಡತನ ರೇಖೆಗಿಂತ ಕೆಳಗಿರುವವರಿಗೆ ನೀಡಲಾಗುವ BPL ಅಂದರೆ ಬಿಲೋ ಪಾವರ್ಟಿ ಲೈನ್ ಪಡಿತರ ಚೀಟಿಗಳಿಗೆ ನಕಲಿ ದಾಖಲೆಗಳ ಬಳಕೆ ಹಾಗೂ ಅನರ್ಹ ವ್ಯಕ್ತಿಗಳ ಪ್ರಯೋಜನ ಪಡೆಯುತ್ತಿರುವುದನ್ನು ತಡೆಯಲು ಕಠಿಣ ಕ್ರಮ ಕೈಗೊಂಡಿದೆ. ಸ್ನೇಹಿತರೆ, ರಾಜ್ಯಾದ್ಯಂತ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಪರಿಶೀಲನಾ ಕಾರ್ಯಾಚರಣೆಯನ್ನು ಆರಂಭಿಸಿದ್ದು, ಅರ್ಹರಾಗದವರ BPL ಕಾರ್ಡ್ಗಳನ್ನು ರದ್ದುಪಡಿಸಿ APL ಅಂದರೆ ಎಬೋವ್ ಪಾವರ್ಟಿ ಲೈನ್ ವಿಭಾಗಕ್ಕೆ ವರ್ಗಿಸುತ್ತಿದೆ. BPL ಪಡಿತರ ಚೀಟಿಗೆ ಅನರ್ಹರಾದವರ ಪಟ್ಟಿ ಕೆಳಗಿನ ವರ್ಗದವರ BPL ಅಥವಾ ಅಂತ್ಯೋದಯ ಪಡಿತರ ಚೀಟಿಗೆ ಅರ್ಹರಲ್ಲ ಎಂದು ಸರ್ಕಾರ ಸ್ಪಷ್ಟಪಡಿಸಿದೆ. ಅಂದರೆ ಯಾವ ಕ್ರಮ ಅಂತ ತಿಳಿದುಕೊಳ್ಳುವ ಬನ್ನಿ. 7 ಹೆಕ್ಟೇರ್ಗಿಂತ ಹೆಚ್ಚು ಜಮೀನು ಹೊಂದಿರುವವರು, ಅಂದರೆ ಕುಟುಂಬದ ಒಟ್ಟು ಜಮೀನಿನ ಆಧಾರದ ಮೇಲೆ. 2. 4 ಚಕ್ರ ವಾಹನ ಅಂದರೆ ಕಾರು, ಜೀಪು, ಟೆಂಪೋ ಹೊಂದಿರುವ ಕುಟುಂಬಗಳು. 3. GST ಪಾವತಿಸುವವರು ಅಥವಾ ಆದಾಯ ತೆರಿಗೆ ಪಾವತಿಸುವವರು ಹಾಗೂ ಅವರ ಕುಟುಂಬದವರು. ಸರ್ಕಾರಿ ನೌಕರರು ಅಂದರೆ ರಾಜ್ಯ ಅಥವಾ ಕೇಂದ್ರ ಸರ್ಕಾರದ ಯಾವುದೇ ಇಲಾಖೆಯಲ್ಲಿ ಕೆಲಸ ಮಾಡುವವರು. ಸಹಕಾರಿ ಸಂಘಗಳು ಅಥವಾ ಮಂಡಳಿಗಳ ಕಾಯಂ ನೌಕರರು. ವೃತ್ತಿಪರ ನೌಕರರು ಅಂದರೆ ಡಾಕ್ಟರ್, ಲಾಯರ್, ಎಂಜಿನಿಯರ್, ಬ್ಯಾಂಕ್ ಅಧಿಕಾರಿಗಳು ಮುಂತಾದವರು. ಗುತ್ತಿಗೆದಾರರು, PMC ವ್ಯಾಪಾರಿಗಳು, ಕಮಿಷನ್ ಏಜೆಂಟ್ಗಳು, ಬೀಜ ಅಥವಾ ಗೊಬ್ಬರ ಡೀಲರ್ಗಳು, ಅನುದಾನಿತ ಶಾಲಾ ಮತ್ತು ಕಾಲೇಜುಗಳ ಶಿಕ್ಷಕರು ಅಥವಾ ಸಿಬ್ಬಂದಿಗಳು. ಸರ್ಕಾರಿ ಸ್ವಾಮ್ಯದ ನಿಗಮಗಳು, ಮಂಡಳಿಗಳ ಕಾಯಂ ನೌಕರರು ಅಥವಾ ಅವರ ಅವಲಂಬಿತ ಕುಟುಂಬ ಸದಸ್ಯರು. ಇಂತಹ ವ್ಯಕ್ತಿಗಳು BPL ಚೀಟಿಯನ್ನು ಹೊಂದಿದ್ದರೆ ಅವುಗಳನ್ನು ರದ್ದುಪಡಿಸಲಾಗುವುದು ಎಂದು APL ವಿಭಾಗಕ್ಕೆ ವರ್ಗಿಸಲಾಗುತ್ತದೆ. ಸ್ನೇಹಿತರೆ, ರಾಜ್ಯದ ಮಟ್ಟದಲ್ಲಿ ನಡೆಯುತ್ತಿರುವ ಕ್ರಮ. ಆಹಾರ ಇಲಾಖೆಯು ಪ್ರತಿ ಜಿಲ್ಲೆ ಮತ್ತು ತಾಲೂಕು ಮಟ್ಟದಲ್ಲಿ BPL ಕಾರ್ಡ್ಗಳ ಡಿಜಿಟಲ್ ಪರಿಶೀಲನೆ ಪ್ರಾರಂಭಿಸಿದ್ದು, ಪ್ರತಿ ಕಾರ್ಡ್ದಾರರು ಆಧಾರ್ ಕಾರ್ಡ್ ನಂಬರನ್ನು, ಬ್ಯಾಂಕ್ ಖಾತೆ ವಿವರಗಳನ್ನು ಮತ್ತು ತೆರಿಗೆ ಇಲಾಖೆಗಳ ಆನ್ಲೈನ್ ಕ್ರಾಸ್ ವೆರಿಫೈ ಮಾಡಲಾಗುತ್ತಿದೆ. ಯಾವ ವ್ಯಕ್ತಿಯು ತೆರಿಗೆ ಪಾವತಿಸುತ್ತಿರುವುದು ಅಥವಾ ವಾಹನ, ಆಸ್ತಿ ದಾಖಲೆಗಳು, ಹೆಚ್ಚು ಸಂಪತ್ತು ಹೊಂದಿರುವುದು ದೃಢಪಟ್ಟರೆ ಆ ಪಡಿತರ ಚೀಟಿ ಸ್ವಯಂಚಾಲಿತವಾಗಿ ಅನರ್ಹ ಪಟ್ಟಿಗೆ ಸೇರುತ್ತದೆ. BPL ಕಾರ್ಡ್ ಪರಿಶೀಲನೆ ಹೇಗೆ ನಡೆಯುತ್ತದೆ ಮತ್ತು BPL ಕಾರ್ಡ್ ಪರಿಶೀಲನೆಗಾಗಿ ಸರ್ಕಾರ ಈ ಹಂತಗಳನ್ನು ಅನುಸರಿಸುತ್ತದೆ. ಗ್ರಾಮ ಪಂಚಾಯಿತಿ ಅಥವಾ ನಗರ ವಾರ್ಡ್ ಮಟ್ಟದಲ್ಲಿ ಸ್ಥಳೀಯ ಸಮಿತಿ ರಚನೆ. ಕುಟುಂಬದ ಆದಾಯ, ಆಸ್ತಿ, ಉದ್ಯೋಗ ವಿವರ ಪರಿಶೀಲನೆ. ತಹಶೀಲ್ದಾರ್ ಮಟ್ಟದಲ್ಲಿ ಮೌಲ್ಯಮಾಪನ ಮತ್ತು ಶಿಫಾರಸು. ಜಿಲ್ಲಾಧಿಕಾರಿಗಳ ಅಥವಾ ಉಪ ಆಯುಕ್ತರಿಂದ ಅಂತಿಮ ಅನುಮೋದನೆ. ಅನರ್ಹ ಪಡಿತರ ಚೀಟಿಯ ರದ್ದುಪಟ್ಟಿ ಪ್ರಕಟಣೆ. ಈ ಪ್ರಕ್ರಿಯೆಯಿಂದ ನಿಜವಾದ ಬಡ ಕುಟುಂಬಗಳಿಗೆ ಆಹಾರ ಭದ್ರತೆ ಯೋಜನೆ ಲಾಭ ಖಚಿತವಾಗಲಿದೆ. ಹಾಗೂ ಅನ್ನಭಾಗ್ಯ ಪೋರ್ಟಲ್ ತೆರೆಯಿರಿ. ಈ ರೇಷನ್ ಕಾರ್ಡ್ ಡೀಟೇಲ್ ಅನ್ನು ಆಯ್ಕೆ ಮಾಡಿ. ನಿಮ್ಮ ರೇಷನ್ ಕಾರ್ಡ್ ನಂಬರ್ ಅಥವಾ ಆಧಾರ್ ಕಾರ್ಡ್ ನಂಬರ್ ನಮೂದಿಸಿ. ನಿಮ್ಮ ಕಾರ್ಡ್ನ ಸ್ಥಿತಿ ಅಂದರೆ ಆಕ್ಟಿವ್, ಕ್ಯಾನ್ಸಲ್ಡ್, ಮೂವ್ ಟು APL ತೋರಿಸುತ್ತದೆ. BPL ಕಾರ್ಡ್ ರದ್ದು ಆದ ನಂತರ ಏನು ಮಾಡಬೇಕು? ಯಾವ ವ್ಯಕ್ತಿಯ ಕಾರ್ಡ್ ಅನರ್ಹ ಎಂದು ತೋರಿಸಿದರೆ ಅದು ಸಂಬಂಧಿತ ತಹಶೀಲ್ದಾರ್ ಕಚೇರಿಗೆ ಅಥವಾ ಆಹಾರ ಇಲಾಖೆಗೆ ಅರ್ಜಿ ಸಲ್ಲಿಸಬಹುದು. ಅರ್ಜಿ ಸಲ್ಲಿಸುವಾಗ ಈ ದಾಖಲೆಗಳ ಅಗತ್ಯವಾಗಿರುತ್ತದೆ: ಕುಟುಂಬದ ಆದಾಯ ಪ್ರಮಾಣ ಪತ್ರ, ಜಮೀನು ದಾಖಲೆ, ನಕಲು ವಾಹನ ಅಥವಾ ಆಸ್ತಿ ಮಾಲೀಕತ್ವ ಪ್ರಮಾಣ ಪತ್ರ, ಪಡಿತರ ಚೀಟಿಯ ಹಳೆಯ ಪ್ರತಿಗಳು. ಪುನಃ ಪರಿಶೀಲನೆ ಬಳಿಕ ಸರ್ಕಾರದಿಂದ ಮರು ಅರ್ಹತೆ ನೀಡಲಾಗುವುದು. ಸ್ನೇಹಿತರೆ, ಅಂತಿಮವಾಗಿ ರಾಜ್ಯ ಸರ್ಕಾರದ ಈ ಕ್ರಮದ ಉದ್ದೇಶ ಅರ್ಹ ರೈತರು, ಕೂಲಿ ಕಾರ್ಮಿಕರು ಮತ್ತು ಬಡ ಕುಟುಂಬಗಳಿಗೆ ನ್ಯಾಯ ದೊರೆಯುವಂತೆ ಮಾಡುವುದು. ನಕಲಿ ದಾಖಲೆಗಳನ್ನು ನೀಡುವ ಮೂಲಕ ಲಾಭ ಪಡೆಯುವ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತದೆ. ಸರ್ಕಾರ ಜನಸಾಮಾನ್ಯರ ಹಿತದೃಷ್ಟಿಯಿಂದ ಈ BPL ಕಾರ್ಡ್ ಶುದ್ಧೀಕರಣ ಅಭಿಯಾನ ಮುಂದುವರಿಸುತ್ತದೆ. ಸ್ನೇಹಿತರೆ, ಪರಿಶೀಲನೆ ಪ್ರಾರಂಭವಾದ ವರ್ಷ 2025. ಇಲಾಖೆಯ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಉದ್ದೇಶ ನಕಲಿ BPL ಕಾರ್ಡ್ಗಳನ್ನು ರದ್ದುಪಡಿಸುವುದಾಗಿದೆ. ಸ್ನೇಹಿತರೆ, ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.